ಇದು ನೋಡಿ ನಾಥುರಾಮ್ ಗೋಡ್ಸೆ RSS ಕ್ಯಾಪ್ ಗಣಪತಿಯನ್ನು ದೊಡ್ಡಪೇಟೆ ಪೊಲೀಸ್ ಸ್ಟೇಷನ್ನಲ್ಲಿ ಇಡುತ್ತೆ. ಮಹಾತ್ಮ ಗಾಂಧೀಜಿಯವರ ಒಂದು ಸಹಿ. ಸಾವರ್ಕರ್ ಶಿವಮೊಗ್ಗ ಬಂದಾಗಲೇ ಪ್ರಥಮ ಬಾರಿಗೆ ಕೇಸರಿ ಟೋಪಿ ಹಾಕತ್ತೆ. ಪ್ರಾರ್ಥನಾ ಮಂದಿರದ ಮುಂದೆ ಮಂಗಳವಾದ್ಯ ತಡೆಯುವ ಹಕ್ಕು ಮುಸ್ಲಿಮರಿಗಿಲ್ಲ ಅಂತಾನೆ ತೀರ್ಪು ಬರುತ್ತೆ. ಎಲ್ಲರಿಗೂ ನಮಸ್ಕಾರ. ಬೆಳಗ್ಗೆ ನಾವು ಇವಾಗ ಶಿವಮೊಗ್ಗ ಕಡೆ ನಮ್ಮ ಪ್ರಯಾಣನ ಬೆಳೆಸಿದ್ದೀವಿ. ಶಿವಮೊಗ್ಗಗೆ ನಾವು ಒಂದು ಸ್ಪೆಷಲ್ ಸ್ಟೋರಿ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಏನು ಆ ಸ್ಪೆಷಲ್ ಸ್ಟೋರಿ ಹೋಗ್ತಾ ಗೊತ್ತಾಗುತ್ತೆ. ರೈಟ್ ನಾವು 6 o'clock ಆಗಿದೆ, ಟ್ರೈನಿಗೆ ಹೊರಡ್ತಾ ಇದೆ. ಬನ್ನಿ ಹೋಗೋಣ, ಏನು ಸ್ಪೆಷಲ್ ಸ್ಟೋರಿ ನಿಮ್ಗೆ ಗೊತ್ತಾಗುತ್ತೆ. ಎಲ್ಲ ನಗುವ ಮುಗ್ಧ ಮನಸ್ಸುಗಳಿಗೆ ನಿಮ್ಮ RJ ಸುನಿಲನ RJ ಸುನಿಲ್ ಪ್ರ್ಯಾಂಕ್ ಹೌಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್, ಹಾರ್ಟ್ಲಿ ವೆಲ್ಕಮ್. ಬನ್ನಿ, ಕಮಾನ್. ಆನಂದ ನಿಮ್ಮ ಲೈಫಲ್ಲಿ ಎಷ್ಟು ಆನಂದ ಇದೆ ಸರ್? ನಾನು ಯಾವತ್ತೂ ಖುಷಿಯಾಗೇ ಇರ್ತೀನಿ. ಹೌದಾ? ಏನೇ ಕಷ್ಟ ಬಂದರೂ ನಾನು ಖುಷಿ ಇರ್ತೀನಿ. ಹಾಡೆಲ್ಲ ಹೇಳ್ತಾ ಇದ್ದೆ, ಎಲ್ಲಿ ಕಲ್ತಿದ್ದೀಯ ಹಾಡನ್ನ? ಸರ್ ನಾನು ಬೆಂಗಳೂರಲ್ಲಿ ನನ್ನದು ಮೊಬೈಲ್ ಇದೆ, ಆ ಮೊಬೈಲ್ಗಳಲ್ಲಿ ಯಾವ ಥರ ಗೀತೆಯನ್ನು ಹಾಡ್ತೀರ ನೀವು? ನಾನು ಜಾನಪದ ಗೀತೆ ಗಂಡನ ಪಾದ ಪೂಜೆ ಮಾಡಬೇಕವ್ವ, ಗಂಡಗಿಂತ ಮಿಗಿಲಾದ ದೇವರಿನಿಲ್ಲವ್ವ, ಗಂಡನ ಪಾದ ಪೂಜೆ ಮಾಡಬೇಕವ್ವ, ಗಂಡಗಿಂತ ಮಿಗಿಲಾದ ದೇವರಿನಿಲ್ಲವ್ವ, ಗಂಡನ ಪಾದ ಪೂಜೆ ಮಾಡಬೇಕವ್ವ. ಅರಿಶಿನ ಕುಂಕುಮ ನಿನಗೊಂದು ತಾನವಮ್ಮ, ಅರಿಶಿನ ಕುಂಕುಮ ನಿನಗೊಂದು ತಾನವಮ್ಮ, ಆ ತಾನವೋದ ಮ್ಯಾಗೆ ಗುರುತನ ಇನ್ನೆಲ್ಲಮ್ಮ, ಆ ತಾನವೋದ ಮ್ಯಾಗೆ ಗುರುತನ ಇನ್ನೆಲ್ಲಮ್ಮ, ಗಂಡನ ಪಾದವು ಮಾಡಬೇಕವ್ವ, ಗಂಡನಿಂದರ ತಾನೆ ಮನೆಯ ದೇವರವ್ವ, ಗಂಡನ ಪಾದವು ಮಾಡಬೇಕವ್ವ. ಯಾಕಪ್ಪ ಮಾಡ್ದೆ ದ್ಯಾವ್ರೇ ಎನ್ನುವಂತ ನೀನು, ಮದುವೆ ಅಂತ ಮಾಡ್ಕೊಂಡ್ರೆ ಅನುಭವಿಸ್ತಿರೋ ನಾನು, ಮದುವೆ ಅಂತ ಮಾಡ್ಕೊಂಡ್ರೆ ಅನುಭವಿಸ್ತಿರೋ ನಾನು, ಯಾಕಪ್ಪ ಮಾಡ್ದೆ ದ್ಯಾವ್ರೆ ಎನ್ನುವಂತ ನೀನು, ಯಾಕಪ್ಪ ಮಾಡ್ದೆ ದ್ಯಾವ್ರೆ ಎನ್ನುವಂತ ನೀನು, ಮದುವೆ ಅಂತ ಮಾಡ್ಕೊಂಡ್ರೆ ಅನುಭವಿಸ್ತಿರೋ ನಾನು, ತಾಳಿ ಕಟ್ಟಿದ್ ಕೊಡೋ ತನಕ ತಲೆ ಬಾಗಿ ನಿಲ್ತಾರೆ, ತಾಳಿ ಕಟ್ಟಿದ್ ಕೊಡೋ ತನಕ ತಲೆ ಬಾಗಿ ನಿಲ್ತಾರೆ, 6 ತಿಂಗಳಿಗೆ ಅತ್ತೆ ಮಾವನಿಗೆ ಬೇರೆ ಮಡಿಕೆ ಕೊಡುತ್ತಾರೆ, 6 ತಿಂಗಳಿಗೆ ಅತ್ತೆ ಮಾವನಿಗೆ ಬೇರೆ ಮಡಿಕೆ ಕೊಡುತ್ತಾರೆ. ನಿಮಗೆ ತುಂಬ ನೋವಾಗಿ ದುಃಖ ಆಗಿದ್ದು ಅಂದರೆ ಯಾವತ್ತು? ತುಂಬ ಅಂದರೆ ಮನೆ ಕಡೆಗೆ ಯಾವ್ದಾರ ಅರ್ಥ ಆಗಿದ್ರು, ಮನೆ ಕಡೆಯವರು ಅಂತ ಅಲ್ಲ, ಏನಾದರೂ ಹ್ಯಾಂಡಿಕ್ಯಾಪ್, ನಿಮ್ಮ ಹೆಂಡತಿ ಇದ್ದಾರಾ? ಹಾಂ, ಹ್ಯಾಂಡಿಕ್ಯಾಪ್ಸ್ ಅವರು. ಹಾಂ, ಅವಳೆಲ್ಲೋ ಇವಾಗೂ ನಾನು ಮದುವಾಗಿಲಿಗಾರೆ ಇಂದಿರಾ ಗಾಂಧಿ ಸತ್ತೋದ್ರಲ್ಲ, ಆ ಟೈಮಲ್ಲಿ ನಾನು ಮದುವಾಗಿದ್ದೆ. ಅಯ್ಯೋ, ಆಗ ಮದುವಾಗಿದ್ದು ನಾನು. ಈಗ ನನಗೆ ಬಂದು ಏಜ್ ಬಂದು 62 ವರ್ಷ ಏಜ್ ಇದ್ದೀನಿ. 62 ವರ್ಷ ಏಜ್. 62 ವರ್ಷ ಏಜ್ ಮೇಲೆ ಯಾವಾಗ ಯಾವ್ದಾರ ಮನಸ್ಸಿಗೆ ತಗೊಂಡಿದ್ದದ್ದು ಮಾಡಬೇಕು ಅಂದರೆ ಅಂಥದ್ದು ಮಾಡಬೇಕು. ಕೆಟ್ಟದಾಗಿ ಏನಲ್ಲ, ಒಳ್ಳೆ ರೀತಿಯ ನಾನು. ಯಾಕೆಂದರೆ ಇನ್ನು ಒಂದು 5 ನಿಮಿಷ ನಿಲ್ತದೆ ಅಷ್ಟೇ ಗಾಡಿ. ಇದು ಅರಸೀಕೆರೆ ಬಂದಿದ್ದೀವಿ ಈಗ. ಹೆಂಗ್ ಗೊತ್ತಾಗುತ್ತೆ ನಿಮ್ಗೆ ಇಂಥ ಸ್ಟೇಷನ್ ಅಂತ? ಸರ್ ನಾನು ಡೈಲಿ 24 ಗಂಟೆ ಟೈಮಲ್ಲಿ ಅದೇ ಹೆಂಗ್ ಗೊತ್ತಾಗುತ್ತೆ, ಹೆಂಗ್ ಕಂಡುಹಿಡಿತೀರಾ ಅಂತ? ಇಲ್ಲೇ ಬಂದು ಅಂದ್ರೆ ಅರಸೀಕೆರೆ ಬಂದು ಅಂತ ಲೆಕ್ಕ. ಮೈಸೂರು ಟು ಶಿವಮೊಗ್ಗ ನಾವು ಹೋಗ್ತಾ ಇದ್ದಾಗ ಸಡನ್ನಾಗಿ ಇವತ್ತೊಂದು ಶಾಕ್ ಆಯ್ತು. ಏನಪ್ಪ ಅಂತಂದರೆ ಇಲ್ಲಿ ಇದೇ ಡೋರ್ ಹತ್ರ ನಿಂತಿದ್ದೆ, ಹಿಂದ್ಗಡೆ ಒಬ್ರು ಬಂದ್ಬಿಟ್ಟು ಕೇಳ್ತಾರೆ, ಏನಂತ ಗೊತ್ತಾ? ಏನಂತ ಕೇಳಿದ? ಯಾಕ್ರಿ ಡೋರ್ ಹತ್ರ ನಿಂತಿದ್ದೀರಾ ಅಂತ. ಯಾಕ್ರಿ ಡೋರ್ ಹತ್ರ ನಿಂತಿದ್ದೀರಾ ಅಂತ ಕಟ್ ಮಾಡಿದ್ರೆ, ಆ್ಯಕ್ಚುಲಿ ಇವ್ ನನ್ನ ಕ್ಲಾಸ್ಮೇಟು. ಎಲ್ಲಿ ಅಂತಂದರೆ ಮಿಡ್ಲ್ ಸ್ಕೂಲಲ್ಲಿ
ನಾವೆಲ್ಲ 1 to 7th ಅಂತ ನಮ್ಮ ಮೈಸೂರಿನ ಸೆಂಟ್ ಮೇರಿ ಸ್ಕೂಲಲ್ಲಿ ನಾವೆಲ್ಲ ಓದಿದ್ದು. ಸೊ ಕನ್ನಡಕ್ಕೆ ಕನ್ನಡಕ್ಕೆ ಹಾಕೊಂಬಿಟ್ಟು ನಮಗೆ ಕಾಗೆ ಆರಿಸ್ತಾರೆ ಇವತ್ತು. ಶರತ್ ಅಂತ ಅಂದ್ಬಿಟ್ಟು ಈಗ ತಿಥಿಮತಿನಲ್ಲಿ ಹೈಸ್ಕೂಲ್ ಟೀಚರ್ ಆಗಿದ್ದಾರೆ. ಏನು ಸಮಾಚಾರ ಶರತ್? ನಮ್ಮ ಸುನಿ ಊರಿಗೆಲ್ಲ ಕಾಗೆ ಹಾರಿಸ್ತಾನೆ. ಜಸ್ಟ್ ಒಂದೇ ಒಂದು ಡೈಲಾಗ್ ಫುಲ್ಲು ರಾವ್ ಹೊಡೆದ್ಬಿಟ್ಟ ಏನೀಗ. ಅವಾಗೆಲ್ಲ ಭಾಳ ಸೈಲೆಂಟ್ ಸುನಿ. ಈಗ ಈಗಲೂ ಸೈಲೆಂಟೇ ನಾನು. ಅದೇ ಈಗಲೂ ಸೈಲೆಂಟೇ. ಕರ್ನಾಟಕದ ಫುಲ್ ಕಾಗೆ ಹಾರಿಸಿ ಫೇಮಸ್ ಆಗಿದ್ದಾನೆ. ತುಂಬ ಖುಷಿ ವಿಚಾರ. ನಿಂಗೆ ಯಾವಾಗ ಗೊತ್ತಾಗಿದೆ ಆ್ಯಕ್ಚುಲಿ ಈಗ ಹೈಸ್ಕೂಲ್ ಬಿಟ್ಟರೆ ಈಗ ನಾನು ಈ ಥರ ಎಲ್ಲ ಮಾಡ್ತೀನಿ? ಇಲ್ಲ, ನಾನೊಂದ್ಸಲ ಯಾವಾಗಲೂ ಒಂದು ಯೂಟ್ಯೂಬಲ್ಲಿ ನೋಡಿದೆ. ಇವ್ನು ನಮ್ಮ ಸುನಿ ಅಲ್ವಾ, ಮಾತಾಡ್ತಿರ್ಲಿಲ್ವಲ್ಲ, ಇಷ್ಟೊಂದು ಮಾತಾಡ್ತಾನಲ್ಲ ಇವನು ಅಂತ ಅಂದ್ಕೊಂಡು ಸುಮ್ಮನಿದ್ದೆ. ಆಮೇಲೆ ಒಂದ್ಸಲ ದಸರಾದಲ್ಲಿ ಸಿಕ್ಕಿದ್ದೆಲ್ಲ, ಆವಾಗ ಸಿಕ್ಕಿದ್ದು ಭಾಳ ಖುಷಿ ಆಯಿತು. ಯಾಕೆಂತ ಅಂದರೆ ಒಂದು ಪ್ರೈಮರಿ ಫ್ರೆಂಡ್ಸ್ ಇರ್ತಾರಲ್ಲ, ಅದೊಂಥರ ಹಾಸಮ್ ಫ್ರೆಂಡ್ಶಿಪ್ ಅದು. ಆ ಚಡ್ಡಿ ಹಾಕ್ಕೊಂಡು, ಆ ಶರ್ಟ್ ಹಾಕ್ಕೊಂಡು, ಆ ಬ್ಯಾಗ್ ಹಳೆ ಸ್ಟೋರಿ ಎಲ್ಲ ಚಡ್ಡಿ ಹಾಕೊಂಡು ಹಾಗಾಗಿ ತುಂಬ ಚೆನ್ನಾಗಿ ಡೆವಲಪ್ ಆಗಿದ್ದಾನೆ. ಭಾಳ ಖುಷಿ ವಿಚಾರ. ಮಾತಾಡ್ತಿಲ್ದೇ ಇರೋ ಸುನಿ ಮಾತಾಡಿದ್ದಾನೆ ಅಂದರೆ ಹಾಗೇನೆ, ಯಾರು ಜೀವನ ಎಲ್ಲ ಕಲಿಸುತ್ತೆ. ಎಸ್, ನಾವಿದೀಗ ಶಿವಮೊಗ್ಗಗೆ ಬಂದು ಲ್ಯಾಂಡ್ ಆಗಿದ್ದೀವಿ. ಸೊ ಇವಾಗ ನಮ್ಮ ಕಾರ್ಯಕ್ರಮ ಇದೀಗ ಹೋಗ್ತಾ ಇದ್ದೀವಿ. ಫ್ರೆಶ್ ಅಪ್ ಆಗ್ಬಿಟ್ಟು ರೆಡಿ ಆಗ್ಬಿಟ್ಟು ಈಗ ಶೂಟ್ಕೋಣ ಬನ್ನಿ. ಎಷ್ಟು ಜೋಪಾನವಾಗಿ ಕಾಪಾಡ್ಕೊಂಡು ಬಂದಿದೆ ಸರ್. ಎಷ್ಟನೇ ಇಸ್ವಿ ಸರ್ ಇದು ನ್ಯೂಸ್ ಪೇಪರ್? 1950. 1950. ಶಿವಾಜಿ ವಿಶ್ವಾಮಿತ್ರ ಮೆನ್ಕೆ ಮೈಸೂರು ಮಹಾರಾಜರ ಮದುವೆ ಇದು. ಇದು ಮೈಸೂರು ಮಹಾರಾಜರ ಮದುವೆ ಫೋಟೋನಾ? ಹೌದು.